ನೋಡಿ, ನೀರನ್ನು ನಾನು ಒಂದು ಗ್ಲಾಸಿಗೆ ಸರ್ವ್ ಮಾಡ್ತಾ ಇದ್ದೇನೆ. ಆವಾಗಲೇ ಗೊತ್ತಾಗ್ತದೆ ಅದು ಸ್ಮೆಲ್ ಇದೆಯಲ್ಲ, ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ. ಪಕ್ಕಾ ನೀರ ಸ್ಮೆಲ್ ಬರ್ತಾ ಇದೆ. ಮನೆಯಲ್ಲೇ ಕೇವಲ ಒಂದೇ ದಿನದಲ್ಲಿ ಆರೋಗ್ಯಕರ ನೀರ ಮಾಡಬೇಕಾ? ಹಾಗಿದ್ರೆ ನನ್ನ ಈ ವಿಡಿಯೋನ ನೋಡಿ ಟ್ರೈ ಮಾಡಿ. ನಮಸ್ಕಾರ ಎಲ್ರಿಗೂ, ಅಮ್ಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೊಂದು ವಿಶಿಷ್ಟವಾದಂತಹ ಒಂದು ವಿಡಿಯೋನ ಮಾಡಿ ತೋರಿಸ್ತಾ ಇದ್ದೇನೆ. ಅದೇನು ಅಂತ ಹೇಳಿದರೆ, ಮನೆಯಲ್ಲೇ ನಾವು ನೀರ ಅಥವಾ ಶೇಂದಿಯನ್ನು ಮಾಡ್ಕೊಳ್ಳೋದು ಹೇಗೆ ಅಂತಕೊಂಡು ಹೇಳ್ತಾ ಇದ್ದೇನೆ. ಶೇಂದಿ ಅಂದರೆ ನೀವು ಬೇರೆ ರೀತಿಯಲ್ಲಿ ತಿಳ್ಕೊಬೇಡಿ, ಇದು ಅತ್ಯಂತ ಆರೋಗ್ಯಕ್ಕೆ ಉತ್ತಮವಾದಂತಹ ಒಂದು ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಅಂದರೆ ನೀರ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ನೀರ ಕುಡಿಯೋದ್ರಿಂದ ಯಾರಿಗೆ ಯಾವುದೇ ರೀತಿಯಾದಂಥ ಆರೋಗ್ಯದ ಸಮಸ್ಯೆ ಬರೋದಿಲ್ಲ. ಸಾಮಾನ್ಯವಾಗಿ ಅಂಗಡಿಗಳಲ್ಲಿ ಸಿಗ್ತದೆ. ಅಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ, ಕೆಲವು ಕಡೆ ನಿಮ್ಗೆ ಒರಿಜಿನಲ್ ಸಿಗ್ಬೋದು, ಆದರೆ ಇನ್ನು ಕೆಲವು ಕಡೆಗಳಲ್ಲಿ ಈ ಕೆಮಿಕಲ್ನ ಮಿಕ್ಸ್ ಮಾಡಿ ನೀರವನ್ನು ತಯಾರು ಮಾಡಿರ್ತಾರೆ. ಅದು ಆರೋಗ್ಯದ ಮೇಲೆ ತುಂಬ ಪರಿಣಾಮ ಬೀರ್ತದೆ. ಹಾಗಾಗಿ ಮನೆಯಲ್ಲೇ ಸುಲಭವಾಗಿ ನೀರ ಮಾಡ್ಕೊಳ್ಳೋದು ಹೇಗೆ ಅಂತಕೊಂಡು ನಾನು ನಿಮ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ನಿಮ್ಗೆ ಗೊತ್ತಿದೆ, ನೀರನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ. ತಾಳೆ ಮರದಿಂದ ಮಾಡ್ತಾರೆ, ತೆಂಗಿನ ಮರದಿಂದ ಮಾಡ್ತಾರೆ. ಹಾಗೆಯೇ ನನಗೆ ಗೊತ್ತಿದ್ದಾಗೆ ಈ ಖರ್ಜೂರದ ಮರ ಇರ್ತಾರಲ್ಲ, ಅದರಿಂದ ಕೂಡ ಮಾಡ್ತಾರೆ ಅಂತಕೊಂಡು ನಾನು ಕೇಳ್ಪಟ್ಟಿದ್ದೇನೆ. ಸಾಮಾನ್ಯವಾಗಿ ನಮ್ಮ ಕಡೆ ಅಂದರೆ ಕರಾವಳಿ ಕಡೆಗಳಲ್ಲಿ ತೆಂಗಿನ ಮರದಿಂದ ನೀರವನ್ನು ತಯಾರಿಸ್ತಾರೆ. ಅದು ಬೇರೆದ್ದೇ ಆದಂತಹ ಮೆಥಡನ್ನು ಇದು ಮಾಡ್ತಾರೆ. ಅಂದರೆ ಅದು ಮರವನ್ನು ಹತ್ತಿ ಅಲ್ಲಿ ಆ ಗೊನೆ ಏನಿರ್ತಾರೆ ಅದನ್ನು ಕತ್ತರಿಸಿ ಅದಕ್ಕೆ ಗಡಿಗೆಯನ್ನು ಫಿಕ್ಸ್ ಮಾಡಿರ್ತಾರೆ. ನೆಕ್ಸ್ಟ್ ಡೇ ಅದನ್ನು ಇಳಿಸ್ತಾರೆ, ಅದರಲ್ಲಿ ನೀರ ಶೇಖರಣೆ ಆಗಿರ್ತದೆ. ಬಟ್ ಈಗ ಒಂದು ಬೇರೆ ರೀತಿಯಾದಂತಹ ವಿಧಾನದಲ್ಲಿ ನಾವು ನೀರವನ್ನು ಮಾಡೋದು ಹೇಳ್ತಾ ಇದ್ದೀವಿ. ಅದೇನು ಅಂತ ಹೇಳಿದ್ರೆ, ಎಳನೀರನ್ನು ಉಪಯೋಗಿಸ್ಕೊಂಡು ನೀರವನ್ನು ತಯಾರು ಮಾಡುವಂಥದ್ದು. ಇದನ್ನು ನೀವು ಕುಡಿಯೋದ್ರಿಂದ ನಿಮ್ಗೆ ಯಾವುದೇ ರೀತಿಯಾದಂತಹ ಕಿಕ್ಕು ಕೊಡಲ್ಲ, ಏನೂ ಆಗಲ್ಲ. ಕಿಕ್ ಕೊಡ್ಬೋದು, ಬಟ್ ಅದಕ್ಕೆ ನೀವು ಜಾಸ್ತಿ ಟೈಮ್ ಇಡಬೇಕಾಗ್ತದೆ. ಬಟ್ ನಾನು ಕಿಕ್ ಕೊಡೋದನ್ನು ಮಾಡಿ ಅಂತಕ್ಕೂ ನಾನು ಹೇಳ್ತಾ ಇಲ್ಲ. ಕೆಲವರಿಗೆ ಸ್ವಲ್ಪ ಒಂದು ಏನೋ ಆಸೆ ಇರ್ತದೆ ನೀರ ಕುಡಿಬೇಕು ಅಂತಕೊಂಡು, ಅಂಥವರಿಗೆ ಇದನ್ನು ಮನೆಯಲ್ಲೇ ಮಾಡ್ಕೊಳ್ಳೋದು ಹೇಗೆ ಅಂತಕೊಂಡು ನಿಮ್ಗೆ ಹೇಳ್ತಾ ಇದ್ದೇನೆ. ಇಲ್ಲಿ ನಮಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟು ಒಂದು ಎಳನೀರು ಬೇಕೇ ಬೇಕಾಗ್ತದೆ, ಹಾಗೆ ನಿಮಗೆ ಸಕ್ಕರೆ ಕೂಡ ಬೇಕಾಗ್ತದೆ. ಇದು ಎರಡನ್ನೇ ಉಪಯೋಗಿಸ್ಕೊಂಡು ನಾವು ಈ ನೀರವನ್ನು ಮನೆಯಲ್ಲೇ ತಯಾರಿಸುವಂಥದ್ದು. ನೋಡಿ, ನಾನು ಎಳನೀರನ್ನ ತೊಗೊಂಡಿದ್ದೇನೆ. ಫಸ್ಟ್ ನಾವು ಎಳನೀರನ್ನ ಓಪನ್ ಮಾಡಿ ಇದರ ನೀರನ್ನ ತೊಗೊಳ್ಬೇಕು. ನಮಗೆ ಎಷ್ಟು ಬೇಕೋ ಅಷ್ಟು, ನಾನು ಹೆಚ್ಚು ಕಡಿಮೆ ಒಂದು 1 ಲೀಟ್ರ್ವರೆಗೆ ನೀರವನ್ನು ತಯಾರು ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ಎಳನೀರನ್ನ ತೊಗೊಳ್ತಾ ಇದ್ದೇನೆ. ಒಂದು 2 ಅಥವಾ 3 ಎಳನೀರು ಬೇಕಾಗ್ತದೆ ನನಗೆ. ನಾನು 3 ಎಳನೀರನ್ನ ತೊಗೊಂಡಿದ್ದೇನೆ. ಹೆಚ್ಚು ಕಡಿಮೆ ಇದರಲ್ಲಿ 1 ಲೀಟ್ರ್ ಇರ್ಬೋದು. ಬಟ್ ಇದರಲ್ಲಿ ಏನಾಗ್ತದೆ, ಸ್ವಲ್ಪ ಕಸ ಎಲ್ಲ ಸೇರ್ಕೊಂಡಿರ್ತದೆ. ಇದನ್ನು ನಾವು ಸೋಸಿ ಕ್ಲೀನ್ ಮಾಡ್ಕೋಬೇಕು. ನೋಡಿ, ಒಂದು ಫಿಲ್ಟ್ರ್ ತೊಗೊಂಡು ಇದನ್ನು ಕ್ಲೀನಾಗಿ ನಾವು ಫಿಲ್ಟ್ರ್ ಮಾಡ್ಕೋಬೇಕಾಗ್ತದೆ. ನೋಡಿ, ಈ ಕಸ ಎಲ್ಲ ಸೇರ್ಕೊಂಡಿರ್ತಾರಲ್ಲ, ಇದನ್ನು ಬಿಸಾಡಿಬಿಡಬೇಕು. ಈಗ ನಮಗೆ ಕ್ಲೀನ್ ಆಗಿರುವಂತಹ ಎಳನೀರು ಸಿಕ್ಕಿದೆ. ಇದನ್ನು ನಾವೀಗ ಒಂದು ಬಾಟಲ್ಗೆ ಹಾಕಿ ಇಟ್ಕೊಳ್ಬೇಕು. ನಾನು ಗ್ಲಾಸ್ ಬಾಟಲ್ನ ಯೂಸ್ ಮಾಡ್ತಾ ಇದ್ದೇನೆ. ನೀವು ಪ್ಲಾಸ್ಟಿಕ್ ಬೇಕಾದರೂ ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ನೋಡಿ, ನಾನೊಂದು ಗ್ಲಾಸಿಗೆ ಹಾಕ್ಕೊಳ್ತಾ ಇದ್ದೇನೆ, ಗ್ಲಾಸ್ ಬಾಟಲ್ಗೆ ಹಾಕ್ಕೊಳ್ತಾ ಇದ್ದೇನೆ. ಹೆಚ್ಚು ಕಡಿಮೆ 1 ಲೀಟ್ರವರೆಗೆ ನಾನು ತೊಗೊಂಡಿದ್ದೇನೆ. ಯಾವತ್ತೂ ನೀವು ಬಾಟಲ್ನ ಫುಲ್ ಹಾಕಬೇಡಿ, ಅಂದರೆ ಸ್ವಲ್ಪ ಆದರೂ ನಾವು ಗ್ಯಾಪು ಬಿಡಬೇಕು. ಯಾಕಂದರೆ ಇದರಲ್ಲಿ ಸ್ವಲ್ಪ ಗ್ಯಾಸ್ ಫಾರ್ಮೇಷನ್ ಆಗುತ್ತೆ. ಅದಕ್ಕಾಗಿ ನಾನು ಇಷ್ಟು ಗ್ಯಾಪನ್ನು ಬಿಟ್ಬಿಟ್ಟಿದ್ದೆ. ನೋಡಿ, ಇದಕ್ಕೆ ನಾವೀಗ ಸಕ್ಕರೆ ಹಾಕಬೇಕು. ನಾನೊಂದು 3 ಟೀ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೇನೆ. ನಾನು 3 ಟೀ ಸ್ಪೂನ್ ಹಾಕ್ಕೊಂಡಿದ್ದೇನೆ. ನೀವು ದೊಡ್ಡ ಸ್ಪೂನ್ ಆದರೆ ನೀವು 1 ರಿಂದ 1.5 ಸ್ಪೂನ್ ಸಾಕಾಗ್ತದೆ. 1 ಲೀಟ್ರ್ ಹತ್ರ ಇದೆ. ಅದಕ್ಕಾಗಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಸಕ್ಕರೆನ ನಾವು ಹಾಕ್ಕೊಳ್ಬೇಕು. ಈಗ ನಾವು ಇದನ್ನು ಮುಚ್ಚಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಸಕ್ಕರೆ ಇದೆಯಲ್ಲ, ಸಕ್ಕರೆ ಸ್ವಲ್ಪ ಮಿಕ್ಸ್ ಆಗಬೇಕು. ಈ ಥರ ಸ್ವಲ್ಪ ಅಲ್ಗಾಡಿಸಿ ಸಾಕು, ಮತ್ತು ಸಕ್ಕರೆ ಅದರ ಆಟೋಮೆಟಿಕ್ಕಾಗಿ ಕರಗ್ತದೆ. ನೋಡಿ, ಒಮ್ಮೆ ನಾವು ಸಕ್ಕರೆ ಎಲ್ಲ ಹಾಕಿದ ಮೇಲೆ ಇದನ್ನು ಕ್ಲೀನಾಗಿ ನಾವು ಟೈಟಾಗಿ ಕ್ಲೋಸ್ ಮಾಡಬೇಕು. ಅಂದರೆ ಏರ್ ಆಡಬಾರ್ದು. ಹಾಗೆ ಏರ್ ಟೈಟ್ ಆಗಿರುವಂತಹ ಒಂದು ಮುಚ್ಚಳದಿಂದನೇ ಇದನ್ನ ಟೈಟ್ ಮಾಡಬೇಕು. ನಂತರ ಇದನ್ನು ನಾವು 1 ದಿನ ಇಡಬೇಕು. ಅಂದರೆ ಮಿನಿಮಮ್ 24 ಅವರ್ಸ್ ಇದನ್ನು ನಾವು ಹಾಗೆ ಇಟ್ಬಿಡಬೇಕು. ನೀವೀಗ ಏನು ಮಾಡಬೇಕು ಅಂತ ಹೇಳಿದ್ರೆ, ಈಗ ಹೇಗೂ ಸೆಕೆದ ಸಮಸ್ಯೆ ಇಲ್ಲ. ಸೆಕೆ ಇದ್ದರೂ ಕೂಡ ಆದಷ್ಟು ಬಿಸಿ ಇರುವಂಥ ಜಾಗದಲ್ಲಿ ಇಡಬೇಕು. ಥಂಡಿ ಇರುವಂಥ ಜಾಗದಲ್ಲಿ ಇದನ್ನು ಇಡಬಾರ್ದು. ಬೇಕಿದ್ರೆ ನಾವು ಇದಕ್ಕೊಂದು ಬಟ್ಟೆನ ಕೂಡ ಸುತ್ತಿ ಇಡ್ಬೋದು. ಯಾಕಂದರೆ ಸ್ವಲ್ಪ ಬಿಸಿಯಲ್ಲಿ ಅಂದರೆ ಹೀಟ್ ಫಾರ್ಮೇಷನ್ ಆಗ್ತಾಯಿದ್ರೆ ತುಂಬ ಬೇಗ ಚೆನ್ನಾಗಿ ಈ ಸೇಂದಿ ಅಥವಾ ನೀರ ತಯಾರಾಗ್ತದೆ. ನೋಡಿ, ನಾನೊಂದು ಬಟ್ಟೆನ ಸುತ್ತಿ ಇಡ್ತಾ ಇದ್ದೇನೆ. ನೀವು ಕಾಟನ್ನೆಲ್ಲ ಬೇಡ, ಅದ್ರ ಬದಲಿಗೆ ಯಾವುದಾದ್ರೂ ಟೆರಿ ಹುಲ್ಲು ಈ ಥರ ಬಟ್ಟೆ ಯಾವುದಾದ್ರು ಇದ್ದರೆ ಅದನ್ನು ಸುತ್ತಿಡಿ. ಆಗ ತುಂಬ ಇದು ಬಿಸಿ ಬಿಸಿಯಾಗಿ ಇರ್ತದೆ. ಸೊ ತುಂಬ ಬೇಗ ಈ ನೀರ ಏನಿದೆ ಇದು ತಯಾರಾಗ್ತದೆ. ಇದನ್ನು ನಾವೀಗ ಒಂದು ಕಡೆ ಇಟ್ಬಿಡ್ಬೋದು. ಇದನ್ನು ಹೇಳಿದ್ನಲ್ಲಿ ನಿಮಗೆ 24 ಅವರ್ಸ್ ಅಂದರೆ 1 ದಿನ ಇಡಬೇಕು. ಇವತ್ತಿಗೆ ನಾವು ಹೆಚ್ಚು ಕಡಿಮೆ 2 ಗಂಟೆ ಆಗಿದೆ. ಈಗ ನಾವು ಒಮ್ಮೆ ಇದನ್ನ ಫುಲ್ ಮಾಡಿ ಇಟ್ಟರೆ ನಾಳೆ 2 ಗಂಟೆಗೆ ಇದನ್ನು ಓಪನ್ ಮಾಡ್ಬೋದು. ನೋಡಿ, 24 ಅವರ್ಸ್ ಆಗಿದೆ, ಅಂದರೆ 1 ದಿನ ಆಯಿತು ನಾನು ಇದನ್ನು ರೆಡಿ ಮಾಡಿ ಪ್ಯಾಕ್ ಮಾಡಿ ಇಟ್ಟು. ಈಗ ಇದನ್ನ ಓಪನ್ ಮಾಡ್ತಾ ಇದ್ದೇನೆ. ನಾನು ಇಲ್ಲಿವರೆಗೆ ಮುಟ್ಲಿಕ್ಕೆ ಹೋಗಿಲ್ಲ, ಚೆಕ್ ಮಾಡಲಿಕ್ಕೆ ಕೂಡ ಹೋಗಿಲ್ಲ. ಈಗ ಓಪನ್ ಮಾಡ್ತಾ ಇದ್ದೇನೆ. ವಾವ್, ನೋಡಿ ಕಲರ್ ಚೇಂಜ್ ಆಗಿದೆ. ಕಲರ್ ಚೇಂಜ್ ಆಗಿದ್ದು ನೋಡಿದರೆ ನಿಮ್ಗೆ ಗೊತ್ತಾಗ್ತದೆ ನೀರ ತಯಾರಾಗಿದೆ, ಅಥವಾ ಶೇಂದಿ ಅಂತಕೊಂಡು ಹೇಳ್ಬೋದು. ನಮ್ಮ ಕುಂದಾಪುರ ಕಡೆ ಇದಕ್ಕೆ ಕಳ್ಳು ಅಂತಕೊಂಡು ಕೂಡ ಹೇಳ್ತಾರೆ. ಸೊ ಹೋಮ್ ಮೇಡ್ ನೀರ ತಯಾರಾಗಿದೆ, ಆರ್ಗ್ಯಾನಿಕ್ ನೀರ ಇದು. ನೋಡಿ, ನಾನು ಸ್ವಲ್ಪ ಟೇಸ್ಟ್ ನೋಡಿದೆ, ಸೂಪರಾಗಿ ಆಗಿದೆ. ಟೇಸ್ಟು ಚೆನ್ನಾಗಿದೆ, ಅಂದರೆ ತುಂಬ ಏನು ಹುಳಿ ಏನು ಬಂದಿಲ್ಲ, ಸ್ವೀಟಾಗಿ ತುಂಬ ಚೆನ್ನಾಗಾಗಿದೆ.
ಇದು ಇನ್ನು ಸ್ವಲ್ಪ ಟೈಮ್ ಇಟ್ಟರೆ ನಾವು ಇದು ಹುಳಿ ಆಗ್ತದೆ. ನೋಡಿ, ನೀರನ್ನು ನಾನು ಒಂದು ಗ್ಲಾಸಿಗೆ ಸರ್ವ್ ಮಾಡ್ತಾಯಿದ್ದೇನೆ. ಹಾಕೋಗ್ಲೇ ಗೊತ್ತಾಗ್ತದೆ, ಅದು ಸ್ಮೆಲ್ ಇದೆಯಲ್ಲ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾಯಿದೆ, ಪಕ್ಕಾ ನೀರ ಸ್ಮೆಲ್ ಬರ್ತಾಯಿದೆ. ನೋಡಿ, ಆರ್ಗ್ಯಾನಿಕ್ಕಾಗಿ ಮನೆಯಲ್ಲೇ ನಾವು ನೀರ ಹೇಗೆ ಮಾಡ್ಕೊಳ್ಬೋದು ಅಂತಕೊಂಡು ಹೇಳಿದ್ದೇನೆ. ಇದರಲ್ಲಿ ಯಾವುದೇ ರೀತಿಯಂಥ ಕೆಮಿಕಲ್ ಆಗಲಿ ಏನು ಯೂಸ್ ಮಾಡಿಲ್ಲ, ಕೇವಲ ಎರಡೆರಡು ಇಂಗ್ರೀಡಿಯೆಂಟು, ಎಳನೀರು ಮತ್ತು ಸಕ್ಕರೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನನಗೆ ಇನ್ನೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.